ಹುಳಿಯಾರು ಠಾಣೆಯಲ್ಲಿ ಲಾಕಪ್ ಡೆತ್ ಆರೋಪ ಕೇಸ್. ಘಟನೆಯನ್ನ ಖಂಡಿಸಿದ ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರ. ಯುಗಾದಿ ಹಬ್ಬದಂದು ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆಂದು ಕರೆತಂದಿದ್ದ ವ್ಯಕ್ತಿಯು ಠಾಣೆಯಲ್ಲೇ ಸಾವನ್ನಪ್ಪಿರೋ ದಾರುಣ ಘಟನೆ ನಡೆದಿತ್ತು. ಈ ಘಟನೆಯಿಂದ ಹುಳಿಯಾರು ಪಟ್ಟಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಲಾಕಪ್ ಡೆತ್ ಆಗಿದೆ ಎಂಬ ಆರೋಪ ಕೇಳಿಬಂದಿದ್ದು ಪೊಲೀಸರ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತು. ಅಲ್ಲದೆ ಈ ಘಟನೆಗೆ ಇಡೀ ರಾಜ್ಯಾದ್ಯಂತ ಖಂಡನೆ ವ್ಯಕ್ತವಾಗಿತ್ತು. ಇನ್ನು ಈ ಘಟನೆಗೆ ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರ ತೀವ್ರವಾಗಿ ಖಂಡಿಸಿದೆ. ಹುಳಿಯಾರು ಠಾಣೆಯಲ್ಲಿ ಲಾಕಪ್ ಡೆತ್ ಆರೋಪ ಪ್ರಕರಣವನ್ನು ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಸಂಸ್ಥಾಪಕ ಸಿದ್ದಲಿಂಗೇಗೌಡ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡ ವ್ಯಕ್ತಿಯ ಆರೋಗ್ಯವನ್ನ ನೋಡಿಕೊಳ್ಳುವುದು ಪೊಲೀಸರ ಕರ್ತವ್ಯ ಆಗಿದ್ರೂ ಕೂಡ ಈ ರೀತಿಯ ಘಟನೆ ನಡೆದಿದೆ. ಇದು ಖಂಡನೀಯ. ಕೂಡಲೇ ಸಂಬಂಧಪಟ್ಟ ಇಲಾಖೆಯಿಂದ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ 50 ಲಕ್ಷ ನಗದನ್ನ ಪರಿಹಾರವಾಗಿ ಕೊಡಬೇಕಿದೆ ಎಂದು ಆಗ್ರಹಿಸಿದ್ರು. ಅಲ್ಲದೆ ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಬೇಕಿದೆ ಎಂದು ತಿಳಿಸಿದ್ರು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಉಗಾದಿ ಹಬ್ಬದ ದಿವಸ ಅಂದರೆ 19/3/2027 ಹುಳಿಯಾರು ಪೊಲೀಸ್ ಸ್ಟೇಷನ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು 6 ಜನ ಅರೆಸ್ಟ್ ಮಾಡ್ಕೊಂಬಂದು ಪೊಲೀಸ್ ಸ್ಟೇಷನ್ ಇಟ್ಕೊಂಡಂಥ ಸಂದರ್ಭದಲ್ಲಿ ಕಾಂತರಾಜು ಅಂತಕ್ಕಂಥ ಸುಮಾರು 45ರಿಂದ 50 ವರ್ಷದ ಒಬ್ಬ ಮನುಷ್ಯ ಠಾಣೆಯಲ್ಲೇ ಮೃತನಾಗಿರುವುದು ಇದೊಂದು ವಿಷಾದನೀಯ ಮತ್ತು ದುರ್ದೈವ ಕೂಡ. ಇದು ಅಲ್ಲಿಯ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ವೈಫಲ್ಯ ಮತ್ತು ನಿರ್ಲಕ್ಷ್ಯತೆ, ಉದಾಸೀನ, ತಾತ್ಸಾರ, ಅಸಡ್ಡೆಯನ್ನು ನಾವು ಇಲ್ಲಿ ಕಾಣಬಹುದು. ಇಲ್ಲಿ ಆತ ಕುಡಿಯೋಕ್ಕೆ ನೀರು ಕೇಳಿರ್ತಕ್ಕಂಥದ್ದು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಮೂಲಭೂತ ಸೌಕರ್ಯಗಳು ಅಲ್ಲಿ ಇಲ್ದಲೇ ಇರತಕ್ಕಂಥದ್ದು. ಅವನನ್ನು ಕಸ್ಟಡಿಗೆ ಪಡೆದ ಮೇಲೆ ಇವ್ರುಗಳನ್ನು ಅವ್ರಿಗೆ ಅವರ ಆರೋಗ್ಯ ಸ್ಥಿತಿ ಕಡೆನೂ ಕೂಡ ಗಮನ ಹರಿಸಬೇಕಾದ್ದು ಅವರ ಕರ್ತವ್ಯ, ಅಂದರೆ ಜುಡಿಷಿಯಲ್ ಕಸ್ಟಡಿ ಕೊಡೋವರೆಗೂ ಕೂಡ. ಆದರೆ ಇಲ್ಲಿ ಯಾವುದೇ ಥರವಾದಂಥ ಮುಂಜಾಗ್ರತೆ ಕ್ರಮಗಳಾಗಿರ್ಬೋದು, ಅವರ ಹಿತದೃಷ್ಟಿಯನ್ನು ನೋಡ್ದಲೇ ಇರತಕ್ಕಂಥದ್ದು ಪೊಲೀಸ್ನವರ ನಿರ್ಲಕ್ಷ್ಯತೆ ಎದ್ದು ಕಾಣ್ತಾ ಇದೆ. ಈ ಹಿಂದೆನೂ ಕೂಡ ಕೆಂಕೆರೆಯಿಂದ ಅಲ್ಲಿ ಆದಂಥ ಯಾವುದೋ ಒಂದು ಕಳ್ಳತನದ ವ್ಯಾಪ್ತಿನಲ್ಲಿ ಕರ್ಕೊಂಬಂದಾಗ ಇದೇ ರೀತಿ ಒಬ್ಬ ಮೃತಪಟ್ಟಿರ್ತಾನೆ. ಆ ಒಂದು ಕೇಸನ್ನು ಕೂಡ ಈ ಮಧ್ಯಸ್ಥಿಕೆ ಮತ್ತು ಅಧಿಕಾರಿಗಳ ಒಂದು ಶಾಮೀಲು ಅಥವಾ ಶಿಫಾರಸ್ಸಿನಿಂದ ಆ ಪ್ರಕರಣವನ್ನು ಕೂಡ ಮುಚ್ಚಾಕಿರ್ತಕ್ಕಂಥದ್ದು ಇಲ್ಲಿ ಉಲ್ಲೇಖನೀಯ ಕೂಡ. ಇದ್ರ ಬಗ್ಗೆ ನಾನು ಈಗಾಗಲೇ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮತ್ತು ಕರ್ನಾಟಕ ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ ರವರಿಗೆ ಈಗಾಗಲೇ ನಾನು ಮನವಿಯನ್ನು ಮಾಡಿದ್ದೀನಿ. ಇದನ್ನು ನ್ಯಾಯಾಂಗ ತನಿಖೆ ಆಗಬೇಕು, ಅಥವಾ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಥವಾ SHRCಯಿಂದ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನ್ಯಾಯಾಧೀಶರುಗಳಿಂದ ಇದು ಯಾವುದೇ ಮುಲಾಜಿಲ್ದಲೆ ಪಾರದರ್ಶಕವಾಗಿ ತನಿಖೆ ಮಾಡಬೇಕು. ಮತ್ತು ಆ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು. ಕನಿಷ್ಠ ಪಕ್ಷ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಸರ್ಕಾರದ ವತಿಯಿಂದ ಒಳಾಡಳಿತ ಇಲಾಖೆಯಿಂದ ಕೊಡಬೇಕು. ಅಂದರೆ ತಪ್ಪು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯತೆ. ಇತ್ತೀಚೆಗೆ ಹುಳಿಯಾರಿನಲ್ಲಿ ಯಾವುದೇ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಅಲ್ಲಿ ಉಳಿತಾ ಇಲ್ಲ, ಅಂದರೆ ಇರ್ತಾ ಇಲ್ಲ, ಟ್ರಾನ್ಸ್ಫರ್ ಆಗ್ತಾನೆ ಇದ್ದಾರೆ. ಅಲ್ಲಿ ಇಡೀ ಹುಳಿಯಾರಿನಲ್ಲಿ ಪೊಲೀಸ್ ವ್ಯವಸ್ಥೆನೇ ಹಾಳಾಗಿದೆ, ನಿರ್ಲಕ್ಷ್ಯತೆ ತೋರ್ತಾ ಇದ್ದಾರೆ ಅಲ್ಲಿ ಅಂತಕ್ಕಂಥದ್ದು ಜಗಜ್ಜಾಹಿರವಾಗಿದೆ. ಆದರೆ ಇದನ್ನು ಮೇಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಥವಾ ಟಿಪ್ಟೂರ್ DYSP ಇವ್ರುಗಳೆಲ್ಲರೂ ಕೂಡ ಇದನ್ನ ಸರಿಯಾದ ರೀತಿಯಲ್ಲಿ ಮನೆಗಣಬೇಕು. ಇನ್ಮೇಲಾದರೂ ಕೂಡ ಎಚ್ಚೆತ್ಕೋಬೇಕು ಇವ್ರುಗಳು. ಆಗ ಆಡಳಿತ ಸುಧಾರಣೆಗಳಾಗ್ತವೆ ಅಂತಕ್ಕಂಥದ್ದನ್ನ ನಾಗರಿಕ ಹಿತದೃಷ್ಟಿಯಿಂದ. ಅದೇನೇ ಆಗಲಿ, ತನ್ನದಲ್ಲದ ತಪ್ಪಿಗೆ ಅಮಾಯಕ ಲಾಕಪ್ ಡೆತ್ ಆಗಿರುವುದು ಮಾತ್ರ ಖಂಡನೀಯ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಇಂತಹ ಘಟನೆ ನಡೆಯದಂತೆ ಮುಂಜಾಗ್ರತೆ ವಹಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.